ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕೆಡುಕನನ್ನು ಎದುರಿಸಬೇಡ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಿಂದ 42ನೇ ವಚನದವರೆಗೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಗೊಳ್ಳಬೇಕೆಂದವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲಿ ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿ ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡ ಇಸಿಕೊಳ್ಳಬೇಕೆಂಬುದಾಗಿ ಬಂದವನಿಗೆ ಮುಖ ತಿರುವಿಕೊಳ್ಳಬೇಡ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಕೆಡುಕನನ್ನು ಎದುರಿಸಬೇಡ. ಯಾರಾದರೂ ನಿಮ್ಮ ಬಲಗೆನ್ನೆ ಮೇಲೆ ಹೊಡೆದ್ರೆ ನೀವು ಅವರ 2 ಕೆನ್ನೆಗೆ ಹೊಡೀರಿ ಅಂತ ಯೇಸು ಸ್ವಾಮಿ ಟೀಚ್ ಮಾಡಲಿಲ್ಲ ರೀ. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಿನ್ನ ಬಲಗೆನ್ನೆಯ ಮೇಲೆ ಅವರು ಹೊಡೆದ್ರೆ ನಿನ್ನ ಎಡಗೆನ್ನೆಯನ್ನು ಒಡ್ಡು. ನಿನ್ನ ಒಳಾಂಗಿಯನ್ನು ಕಸ್ಕೊಳ್ಳಬೇಕಂತ ಬಂದರೆ ಮೇಲಾಂಗಿಯನ್ನು ಕೊಟ್ಟು ಬಿಡು. 1 ಮೈಲಿ ದೂರ ಬಾ ಅಂತ ಅವರು ಹಠ ಹಿಡಿದ್ರೆ 2 ಮೈಲಿ ಅವರ ಜೊತೆಯಲ್ಲಿ ಹೋಗು. ನೋಡಿ, ದೇವರು ಈ ವಾಕ್ಯ ಭಾಗದ ಮೂಲಕ ನಮಗೇನನ್ನು ಕಲಿಸಿಕೊಡುತ್ತಾ ಇದ್ದಾರೆ ಅಂದರೆ, ಒಟ್ಟಾರೆಯಲ್ಲಿ ಹೇಳಬೇಕಾದ್ರೆ ಕೆಡುಕನನ್ನು ಎದುರಿಸಬಾರದಂತೆ. ಯೇಸು ಸ್ವಾಮಿ ನಮಗೆ ಬೋಧಿಸಿದಂಥ ವಿಷಯಗಳು ಬಹಳ ಪ್ರಭಾವಿತವಾದಂಥ ವಿಷಯಗಳು. ನಿಮ್ಮ ವೈರಿ ನಿಮ್ಮ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ತೋರಿಸಬೇಕಂತೆ. ನೋಡ್ರಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ಕೆಡುಕನನ್ನು ಎದುರಿಸಬಾರದು. ಆ ಕೆಡುಕನು ನಮಗೇನನ್ನು ಮಾಡಲಿಕ್ಕೆ ಬಯಸ್ತಾನೋ ಅದರ ಮಧ್ಯದಲ್ಲಿ ಸಹ ನಾವು ಕ್ರಿಸ್ತನ ಕರುಣೆ, ಪ್ರೀತಿ, ಕ್ಷಮೆಯನ್ನು ನಾವು ತೋರಿಸಬೇಕು. ಕ್ಷಮೆ ಎಂಬುವುದಕ್ಕೆ ಒಂದು ಅರ್ಥ ಏನಂತ ಹೇಳಿದ್ರೆ, 1 ಮೈಲಿಗೆ ಬದಲಾಗಿ 2 ಮೈಲಿ ಹೋಗುವುದನ್ನು ಸೂಚಿಸ್ತದೆ. ಉದಾಹರಣೆಗೆ, ಯೋಸೇಫನನ್ನು ತನ್ನ ತಂದೆ ಸಹೋದರರಿಗೆ ಬುತ್ತಿ ಕೊಡಲಿಕ್ಕೆ ಹೇಳಿದಾಗ, ಅವನು ಊಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೋದಾಗ ಅವನು ಹೇಳಿ ಕಳಿಸಿದಂಥ ಪ್ಲೇಸಲ್ಲಿ ಸಹೋದರ ಇರಲಿಲ್ಲ. ಇವನೇನು ಮಾಡ್ಬೋದಾಗಿತ್ತು, ವಾಪಸ್ ತಂದೆ ಮನೆಗೆ ಹೋಗಿದ್ದರೆ ಅವನ ಜೀವ ಕಾಪಾಡಲ್ಪಡ್ತಾ ಇತ್ತು. ಎಕ್ಸ್ಟ್ರಾ ಮೈಲ್ ಹೋದನಂತೆ. ಅವರು ಅಲ್ಲಿಲ್ಲ ಅಂಥೇಳಿ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಇರ್ತಾರಂತೇಳಿ ಮುಂದೆ ಹೋದನಂತೆ. ಆಗ ಅವನನ್ನು ಸ್ವಂತ ಸಹೋದರರೇ ಬಾವಿಗೆ ಹಾಕಿದರು. ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಎಕ್ಸ್ಟ್ರಾ ಮೈಲ್ ಹೋಗುವಂಥದ್ದು ಅದು ತಪ್ಪಲ್ರಿ. ಅದು ಕ್ಷಮಾಪಣೆಯ ಒಂದು ಭಾಗವಾಗಿದೆ. ಒಮ್ಮೆ ಒಬ್ಬ ಕ್ರೈಸ್ತ ರೈತನು ಅವನು ಇಕ್ಕಟ್ಟಿನ ಸಂದರ್ಭದಲ್ಲಿ ಕಾಣಲ್ಪಟ್ಟನು. ಪ್ರತಿ ರಾತ್ರಿ ತನ್ನ ಭತ್ತದ ಹೊಲಕ್ಕೆ ಬಹಳ ಪ್ರಯಾಸದಿಂದ ನೀರನ್ನು ಬಿಡುತ್ತಾ ಇದ್ದನು. ಆದರೆ ಅವನ ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ಅವಿಶ್ವಾಸಿ ಇದ್ದ. ಅವನು ಬೆಳಗಿನ ಜಾವದಲ್ಲಿ ಬೇಗನೆ ಎದ್ದು ಇವನು ಬಿಟ್ಟಂಥ ನೀರನ್ನು ಅದನ್ನು ದಾರಿ ಮಾಡಿಕೊಂಡು ತನ್ನ ಹೊಲಕ್ಕೆ ಬಿಟ್ಟುಕೊಳ್ಳುತ್ತಾ ಇದ್ದ. ಇದರ ನಿಮಿತ್ತ ಈ ಕ್ರೈಸ್ತನ ಹೊಲ ಒಣಗಿದ ಸ್ಥಿತಿಯಲ್ಲೇ ಅದು ಇರುತ್ತಾ ಇತ್ತು. ಅವನಿಗೆ ಬಹಳ ಬೇಸರ. ಕಷ್ಟಪಟ್ಟು ನಾನು ನೀರು ಬಿಡೋದು ಇವನು ಸುಲಭವಾಗಿ ತಗೊಳ್ತಾನಲ್ವಾ ಎಂಬುದಾಗಿ ಅವನ ಕುರಿತಾಗಿ ಒಂದು ಮನಸ್ತಾಪ ಉಂಟಾಯಿತು. ಆದರೆ ನಾನು ಕ್ರೈಸ್ತನು, ದೇವರ ಮಗನು, ಅವನೊಟ್ಟಿಗೆ ಜಗಳ ಆಡುವುದು ಬೇಡ, ನಮ್ಮ ಪಾಸ್ಟ್ರ್ ಹತ್ರ ಹೋಗಿ ಒಂದು ಸಲಹೆ ತೆಗೆದುಕೊಳ್ಳೋಣ ಎಂಬುದಾಗಿ ಅವನು ಪಾಸ್ಟ್ರ್ ಹತ್ರ ಬಂದು, ಪಾಸ್ಟರ್ ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು? ಒಳ್ಳೆ ಪಾಸ್ಟ್ರೇ ಅವರು, ಹೋಗಿ ಜಗಳ ಆಡಂತ ಹೇಳಿಲ್ಲ. ಅವರು ಹೇಳಿದರು, ಪಾಸ್ಟ್ರ್ ಏನಂತ ಹೇಳಿದ್ರೆ, ನೋಡಪ್ಪ, ಇವತ್ತು ನಿನ್ನ ಹೊಲಕ್ಕೆ ನೀರು ಬಿಟ್ಕೊಳ್ತೀಯಲ್ವ, ನಿನ್ನ ಹೊಲಕ್ಕೆ ನೀರು ಬಿಟ್ಕೋಬೇಡ. ಫಸ್ಟು ನಿನ್ನ ಪಕ್ಕದ ಹೊಲದವನಿಗೆ ನೀರು ಬಿಡು, ನೀನೇ ಬಿಡು, ನಂತರ ನಿನ್ನ ಹೊಲಕ್ಕೆ ನೀರು ಬಿಟ್ಕೋ. ಇವನೇನು ಮಾಡಿದನ್ರಿ, ಅವನು ಪಕ್ಕದ ಹೊಲದವನಿಗೆ ನೀರು ಬಿಟ್ಟು ನಂತರ ಇವನ ಹೊಲಕ್ಕೆ ನೀರು ಬಿಟ್ಕೊಂಡ. ಅವನು ಬೆಳಿಗ್ಗೆ ರೈತ ನೀರನ್ನು ಕದ್ಕೊಳ್ಳಿಕ್ಕೆ ಬಂದು ದಾರಿ ಮಾಡ್ಕೋಬೇಕಲ್ರಿ, ಬಂದು ನೋಡ್ತಾನೆ, ಆಶ್ಚರ್ಯ, ಆಲ್ರೆಡಿ ನೀರಿದೆ. 1 ದಿವಸ ಹೋಯಿತು, 2 ದಿವಸ ಹೋಯಿತು. ಹೀಗೆ ನೋಡಿದಾಗ 1 ವಾರ ಹಂಗೆ ಮಾಡಿದಂತೆ ಕ್ರೈಸ್ತ. ಆಗ ಪಕ್ಕದ ಹೊಲದವನು, ಓ ಸ್ತೋತ್ರ, ಅವನಿಗೆ ಮುಜುಗರ ಉಂಟಾಗಿ ಅವನಿಗೆ ಬಂದು, ಅಯ್ಯ, ನೀ ತೋರಿಸುವ ಪ್ರೀತಿ ಕ್ಷಮೆಗಾಗಿ ನಾನು ಆಭಾರಿಯಾಗಿದ್ದೇನೆ. ಇನ್ನು ಮುಂದೆ ನಿನ್ನ ಹೊಲಕ್ಕೆ ಬಿಡುವಂಥ ನೀರನ್ನು ನಾನು ಕದ್ದುಕೊಳ್ಳುವುದಿಲ್ಲ. ನಾವಿಬ್ಬರು ಸ್ನೇಹಿತರಾಗಿರೋಣ ಎಂಬುದಾಗಿ ಮನ್ನಿಸಿ ಸ್ನೇಹಿತರಾಗಿ ಜೀವಿಸಿದ್ರಂತೆ.
ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ನಾವು ಯೇಸು ಸ್ವಾಮಿ ಹೇಳಿದ ಹಾಗೆ ಕೆಡುಕನನ್ನು ಎದುರಿಸಬೇಡ. ನಿಮ್ಮ ಜೀವಿತದಲ್ಲಿ ಯಾರೆಲ್ಲ ನಿಮಗೆ ವಿರೋಧವಾಗಿ ಬರ್ತಾರೋ ಅವರೊಟ್ಟಿಗೆ ಫೈಟ್ ಮಾಡಬೇಡ್ರಿ. ದೇವರು ನಿಮಗೆ ಸಂದರ್ಭ ಕೊಡ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಪ್ರೀತಿ ತೋರಿಸ್ರಿ. ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಶತ್ರು ದಾಹದಿಂದ ಬಂದಾಗ ಅವನಿಗೆ ನೀರು ಕೊಡು, ಊಟ ಕೊಡು, ಅವನಿಗೆ ಕೆಂಡ ಇಟ್ಟಂಗೆ ಆಗುತ್ತೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾದರೆ ಕೆಡುಕನನ್ನು ಎದುರಿಸುವುದು ಬೇಡ. 1 ಮೈಲಿಗೆ ಬದಲಾಗಿ 2 ಮೈಲಿ ಹೋಗಿ ಕ್ಷಮಿಸೋಣ. ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ಒಡ್ಡೋಣ. ಓ ಸ್ತೋತ್ರ. ನಮ್ಮನ್ನು ಯಾರು ಎದುರಿಸ್ತಾರೋ ಅವರೊಟ್ಟಿಗೆ ಫೈಟ್ ಮಾಡದೆ ಮನ್ನಿಸಿ ಕ್ಷಮಿಸಿ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಯೊಬ್ಬರಿಗೆ ತೋರಿಸೋಣ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರಪ್ಪ. ಈ ದಿನ ಕೂಡ ನಿನ್ನ ವಚನವನ್ನು ಜ್ಞಾನಿಸಿದ ಹಾಗೆ ಕೆಡುಕನನ್ನು ಎದುರಿಸಬೇಡ್ರಿ ಎಂಬುದಾಗಿ ಹೇಳಿದ್ದೀರ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳಿದ್ದೀರ. ವೈರಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದೀರ. ದೇವರೇ, ನಮ್ಮ ಜೀವಿತದಲ್ಲಿ ಸಹ ನಮಗೆ ಯಾರು ಕೇಡು ಮಾಡಲಿಕ್ಕೆ ಬರ್ತಾರೋ ಅವರಿಗೆ ನಾವು ಒಳ್ಳೆಯದನ್ನು ಮಾಡಬೇಕಪ್ಪ. ಕೆಟ್ಟದ್ದನ್ನು ದೇವರೇ ಕೆಟ್ಟತನದಿಂದ ನಾವು ಸೋಲಿಸದೆ ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸಲಿಕ್ಕೆ ಬೇಕಾದಂಥ ಕೃಪೆಯನ್ನು ನಮಗೆ ದಯಪಾಲಿಸ್ರಿ. ಈ ವಾಕ್ಯವನ್ನು ದೇವರೇ ಸ್ತೋತ್ರ ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಈ ದಿನ ಶುಭಕರವಾಗಿಯೂ ಜಯಕರವಾಗಿಯೂ ನಿನ್ನ ಜನರಿಗಿರಲಿ. ನೀವು ಬ್ಲೆಸ್ ಮಾಡಿರಿ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಕೆಡುಕನನ್ನು ಎದುರಿಸುವುದೇ ಬೇಡ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜುವಾಯ್. ಗಾಡ್ ಬ್ಲೆಸ್ ಯು ಆಲ್.